ನಮಸ್ಕಾರ ರೈತ ಬಂಧುಗಳೇ. ಹತ್ತಿ ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಉತ್ತಮ ಇಳುವರಿ ಪಡೆಯಲು ಹತ್ತಿ ಬೆಳೆಗೆ ಸಮತೋಲನ ಪೋಷಕಾಂಶಗಳ ಪೂರೈಕೆ ಅತ್ಯಂತ ಅವಶ್ಯಕವಾಗಿದೆ. ಮಣ್ಣಿನಲ್ಲಿ ಅಗತ್ಯ ಪೋಷಕಾಂಶಗಳ ಕೊರತೆ ಉಂಟಾದಾಗ ಗಿಡಗಳ ಬೆಳವಣಿಗೆ ಕುಂಠಿತವಾಗುವುದು ಸಹಜ. ಎಲೆಗಳ ಬಣ್ಣ ಬದಲಾಗುವುದು, ಹೂವು ಮತ್ತು ಕಾಯಿ ಉದುರುವುದು ಹಾಗೂ ಅಂತಿಮವಾಗಿ ಇಳುವರಿ ಕಡಿಮೆಯಾಗುವಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹತ್ತಿ ಬೆಳೆಯಲ್ಲಿ ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ ಮತ್ತು ಗಂಧಕ ಪ್ರಮುಖ ಪೋಷಕಾಂಶಗಳಾಗಿದ್ದು, ಇವುಗಳಲ್ಲಿ ಯಾವುದಾದರೂ ಒಂದು ಪೋಷಕಾಂಶದ ಕೊರತೆ ಉಂಟಾದರೂ ಬೆಳೆ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪೋಷಕಾಂಶ ಕೊರತೆಯ ಆರಂಭಿಕ ಲಕ್ಷಣಗಳನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಸೂಕ್ತ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ನೀಡುವುದು ಬಹಳ ಮುಖ್ಯವಾಗಿದೆ. ಈ ವಿಡಿಯೋದಲ್ಲಿ ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಿವಿಧ ಪೋಷಕಾಂಶಗಳ ಕೊರತೆಗಳ ಲಕ್ಷಣಗಳು, ಅವುಗಳ ಕಾರಣಗಳು ಹಾಗೂ ಪರಿಣಾಮಕಾರಿ ಪರಿಹಾರ ಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ರೈತ ಬಾಂಧವರೇ, ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ರೈತ ಬಾಂಧವರೇ, ಮೊದಲನೆಯ ಕೊರತೆ ನೈಟ್ರೋಜನ್ ಕೊರತೆ ಆದಾಗ ಬೆಳೆಗಳು ಯಾವ ರೀತಿ ಕಾಣುತ್ತವೆ ಅಂತ ನೋಡೋಣ ಮತ್ತು ಅದರ ಲಕ್ಷಣಗಳು ಹೀಗಿರ್ತವೆ. ಕೆಳಗಿನ ಹಳೆಯ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ. ಎಲೆಗಳು ಸಣ್ಣದಾಗುತ್ತವೆ. ಹತ್ತಿಯ ಕಾಯಿ ಮತ್ತು ಇಳುವರಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಾಕಷ್ಟು ಯೂರಿಯಾ ಅಥವಾ ನೈಟ್ರೋಜನ್ ಗೊಬ್ಬರ ಇರುವುದಿಲ್ಲ, ಅಂದ್ರೆ ನೀವು ಕೊಟ್ಟಿರುವುದಿಲ್ಲ. ಅಧಿಕ ಮಳೆಯಿಂದ ನೈಟ್ರೋಜನ್ ಕೊಚ್ಚಿ ಹೋಗಿರುವುದು, ಅಂದರೆ ಮಳೆ ಹೆಚ್ಚಾದಾಗ ನೀರಿನ ಜೊತೆ ನೈಟ್ರೋಜನ್ ಅಂಶ ಕೊಚ್ಚಿ ಹೋಗ್ತದೆ. ಇದಕ್ಕೆ ಪರಿಹಾರ ಏನು ಮಾಡಬೇಕು? 1 ಎಕರೆಯಾಗ ಯೂರಿಯಾ 25-30 kg ಹಾಕಬೇಕು. ಅದ್ರ ಜೊತೆಗೆ ಅಮೋನಿಯಂ ಸಲ್ಫೈಟ್ 50-60 kg 1 ಎಕರೆಗೆ. ಹಾಗೆ 1% ಯೂರಿಯಾವನ್ನು ಅಂದರೆ ಎಲೆಗಳ ಮೇಲೆ ಸಿಂಪಡಿಸಬೇಕು. ಹತ್ತಿಯಲ್ಲಿ ರಂಜಕದ ಕೊರತೆಯಾದಾಗ ಗಿಡಗಳು ಯಾವ ರೀತಿ ಕಾಣುತ್ತವೆ ಅಂತ ಈ ಹತ್ತಿಯ ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದರ ಲಕ್ಷಣಗಳು ಏನು? ಎಲೆಗಳು ಕಡು ಹಸಿರು ಅಥವಾ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ. ಬೇರುಗಳ ಬೆಳವಣಿಗೆ ಕಡಿಮೆಯಾಗುತ್ತದೆ. ಹೂ ಬಿಡುವಿಕೆ ತಡವಾಗಿ ಹೂ ಬಿಡುವುದು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಣ್ಣಿನಲ್ಲಿ ರಂಜಕದ ಕೊರತೆ ಇರ್ತದೆ. ಮಣ್ಣಿನ pH ಹೆಚ್ಚಿರ್ತೈತಿ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು? DAP 50 kg 1 ಎಕರೆಗೆ ಹಾಕಬೇಕು. ಹಾಗೆ SSP 100-125 kg ಎಕರೆಗೆ ಹಾಕಿದರೆ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು. ಇನ್ನು ಪೊಟ್ಯಾಷ್ ಕೊರತೆ ಆದಾಗ ಅದರ ಲಕ್ಷಣಗಳು ಹೆಂಗಿರ್ತಾವೆ ಅಂದ್ರೆ ಎಲೆಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅಂಚುಗಳು ಒಣಗಿ ಕಂದು ಬಣ್ಣವಾಗುತ್ತವೆ. ಕಾಯಿ ಗಾತ್ರ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು? ಮರಳು ಮಣ್ಣು, ಅಂದರೆ ಮಣ್ಣು ಮರಳಾಗಿರ್ತದಲ್ಲ, ಅದಕ್ಕಾಗಿ ಈ ರೀತಿಯ ಲಕ್ಷಣಗಳು ಕಾಣುತ್ತವೆ. ಹೆಚ್ಚಿನ ಇಳುವರಿ ತೆಗೆದುಕೊಳ್ಳುವುದು. ಇದಕ್ಕೆ ಪರಿಹಾರ ಏನಪ್ಪ ಅಂದ್ರೆ MOP 25-30 kg 1 ಎಕರೆಗೆ ಹಾಕಬೇಕು. ನಂತರ 1% ಪೊಟ್ಯಾಷಿಯಂ ನೈಟ್ರೇಟನ್ನು ಎಲೆಗಳ ಮೇಲೆ ಸಿಂಪಡಿಸಬೇಕು. ಇನ್ನು ಮ್ಯಾಗ್ನೇಷಿಯಂ ಕೊರತೆ ಆದಾಗ ಅದರ ಲಕ್ಷಣಗಳು ಹೀಗಿರ್ತವೆ. ಎಲೆ ನರಗಳು ಹಸಿರಾಗಿರುತ್ತವೆ. ನರಗಳ ನಡುವಿನ ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಳೆಯ ಎಲೆಗಳಲ್ಲಿ ಮೊದಲು ಇದು ಕಾಣಿಸುತ್ತದೆ. ಇದಕ್ಕೇನು ಕಾರಣ? ಮರಳು ಮಣ್ಣು, ಅಧಿಕ ಪೊಟ್ಯಾಷ್ ಬಳಕೆ. ಇದಕ್ಕೆ ಪರಿಹಾರ ಮ್ಯಾಗ್ನೇಷಿಯಂ ಸಲ್ಫೈಟ್ 10 kg 1 ಎಕರೆಗೆ ಹಾಕಬೇಕು. ನಂತರ 1% ಮ್ಯಾಗ್ನೇಷಿಯಂ ಸಲ್ಫೈಟನ್ನು ಎಲೆಗಳ ಮೇಲೆ ಸಿಂಪಡಿಸಬೇಕು. ಇನ್ನು ಗಂಧಕ ಕೊರತೆ ಆದಾಗ ಅದರ ಲಕ್ಷಣಗಳು ಹೀಗಿರ್ತವೆ. ಮೇಲಿನ ಹೊಸ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ. ಕಾಂಡ ಸಣ್ಣದಾಗಿರುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಗಂಧಕಯುಕ್ತ ಗೊಬ್ಬರ ಬಳಸದಿರುವುದು, ಅಂದರೆ ನಾವು ಹಾಕುವಂಥ ಗೊಬ್ಬರದಲ್ಲಿ ಗಂಧಕನೇ ಅಂಶ ಇರೋದಿಲ್ಲ. ಕಡಿಮೆ ಸಾವಯವ ಅಂಶ ಇರುವ ಮಣ್ಣು, ಅಂದರೆ ಮಣ್ಣಿನಲ್ಲಿ ತೇವಾಂಶನೂ ಇರೋದಿಲ್ಲ, ಅಂದರೆ ಮಣ್ಣಿನಲ್ಲಿ ತಾಕತ್ತು ಇರೋದಿಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ಅಮೋನಿಯಂ ಸಲ್ಫೈಟ್ 50 kg 1 ಎಕರೆಗೆ, ಬೆಂಟೋನೈಟ್ ಸಲ್ಫರ್ 8-10 kg 1 ಎಕರೆಗೆ ಮತ್ತು 1% ಗಂಧಕದ ದ್ರಾವಣವನ್ನು ಗಿಡಗಳ ಮೇಲೆ ಸಿಂಪಡಣೆ ಮಾಡಬೇಕು. ರೈತ ಬಾಂಧವರೇ, ಹತ್ತಿ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ಪೋಷಕಾಂಶಗಳ ಸಮತೋಲನ ಅತ್ಯಂತ ಮುಖ್ಯವಾಗಿದೆ. ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ
ಮ್ಯಾಗ್ನೀಷಿಯಂ ಹಾಗೂ ಗಂಧಕದಂಥ ಅಗತ್ಯ ಪೋಷಕಾಂಶಗಳ ಕೊರತೆ ಉಂಟಾದಾಗ ಗಿಡಗಳ ಬೆಳವಣಿಗೆ, ಹೂ ಬಿಡುವಿಕೆ, ಕಾಯಿ ರಚನೆ ಹಾಗೂ ಉತ್ಪಾದನೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ರೈತರು ತಮ್ಮ ಹೊಲದಲ್ಲಿ ಬೆಳೆಗಳ ಎಲೆಗಳು ಮತ್ತು ಗಿಡಗಳ ಬೆಳವಣಿಗೆಯನ್ನು ನಿಯಮಿತವಾಗಿ ಗಮನಿಸಿ ಪೋಷಕಾಂಶ ಕೊರತೆಯ ಲಕ್ಷಣಗಳನ್ನು ಆರಂಭದಲ್ಲಿಯೇ ಗುರುತಿಸುವುದು ಅಗತ್ಯವಾಗಿದೆ. ಹಾಗೆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸಮತೋಲನ ಗೊಬ್ಬರ ನಿರ್ವಹಣೆ ಕೈಗೊಳ್ಳುವುದು, ಅಗತ್ಯವಿದ್ದಾಗ ಎಲೆಗಳ ಮೂಲಕ ಪೋಷಕಾಂಶಗಳನ್ನು ಪೂರೈಸುವುದು ಹಾಗೂ ಕೃಷಿ ತಜ್ಞರ ಸಲಹೆಯಂತೆ ಕ್ರಮಗಳನ್ನು ಅನುಸರಿಸುವುದರಿಂದ ಹತ್ತಿ ಬೆಳೆಯನ್ನು ಆರೋಗ್ಯಕರವಾಗಿ ಬೆಳೆಸಿ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನವನ್ನು ಪಡೆಯಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ಪೋಷಕಾಂಶ ನಿರ್ವಹಣೆಯೇ ಯಶಸ್ವಿ ಕೃಷಿಯ ಮೂಲ ಮಂತ್ರವಾಗಿದೆ. ರೈತ ಬಂದವರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದೆ ಇದೇ ರೀತಿಯಾದಂಥ ವಿಡಿಯೋದೊಂದಿಗೆ ಸಿಗೋಣ.